ಹೇಳ್ತಾ ಇದ್ರಿ, ಸಾಕಷ್ಟು ವಿಶೇಷ ಮಾಹಿತಿಯನ್ನ ಇವತ್ತು ನೀಡ್ತಾ ಇದ್ದೀರಾ. ಅದಕ್ಕೆ ಇರ್ಬೇಕೇನೋ ಅಲ್ವಾ ಗುರುಜಿ, ಶಂಕರಾಚಾರ್ಯರು ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ ಅಂತ. ಅಂದ್ರೆ ನಮ್ಮಲ್ಲಿ ಆ ದೈವತತ್ವ ಇರುತ್ತೆ, ಆದ್ರೆ ಜ್ಞಾನಾಭಿವೃದ್ಧಿಯಿಂದ ಅದನ್ನ ಬೆಳವಣಿಗೆ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಅಲ್ವಾ ಗುರುಜಿ? ಖಂಡಿತ. ಇವತ್ತಿನ ದಿವಸದ ವಿಶೇಷ ಅಂದ್ರೆ ನೈವೇದ್ಯ ಫಲ. ಈ ಇಂದ್ರ ಕುಬ್ಜನಾಗಿ ಹೋಗಿ ಕೊನೆಯದಾಗಿ ನಾರದನ ಕೈಯಲ್ಲಿ ಸಿಕ್ಕಿದಾಗ ಹುಳ ಹುಪ್ಪಟೆಗಳಷ್ಟು ಚಿಕ್ಕದಾಗೋದಾಗ ಹುಳೆ ಹುಪ್ಪಟೆಗಳು ಕೂಡ ಇವನ್ನ ಕುಕ್ಕಿ ಕುಕ್ಕಿ ಇನ್ನೇನು ಸಾಯಿಸೋತೆ ಅನ್ನೋ ಸಮಯ ಬಂದಾಗ ಎಷ್ಟು ಪಾಪಕರ್ಮಗಳು, ಆ ಪಾಪಕರ್ಮಗಳು ಬೇಡ ಅಂದಾಗ ಮತ್ತೆ ಬ್ರಹ್ಮ ಋಷಿಗಳಾಗಿರ್ತಕ್ಕಂಥ ಬ್ರಹ್ಮ ಮಾನಸ ಪುತ್ರ ಆಗಿರ್ತಕ್ಕಂಥ ನಾರದ ಮಹಾಮುನಿಗಳು ಅದನ್ನು ತೆಗೆದು ಕಮಲದ ಹೂಗಳ ದಂಟ ಒಳಭಾಗದಲ್ಲಿ ತೆಗೆದು ಇಡ್ತಾರೆ. ಅದಕ್ಕೆ ಇವತ್ತಿಗೂ ಆ ಇಂದ್ರ ಅಲ್ಲಿ ವಾಸವಾಗಿರೋದ್ರಿಂದ ನಿಮಗೆಲ್ಲ ಏನು ಹೇಳಿದೆ, ಕಮಲದ ದಂಟಲ್ಲಿ ಕಾಲವನ್ನ ಕಾಯ್ತಕ್ಕಂಥ ಕಾಳಭೈರವನಿಗೆ ದೀಪದಲ್ಲಿ ಇಂದ್ರನ ಮುಖಾಂತರ ದೀಪವನ್ನು ಹಚ್ಚಿದಾಗ ಈ ಕಾಲದಲ್ಲಿ ನೀವು ಏನು ಸಾಧನೆ ಮಾಡಕ್ಕಾಗಲ್ಲ ಅನ್ನೋದಿಲ್ಲ, ಅದು ಸಾಧಿಸಬಹುದು. ಅಲ್ಲಿ ಜಗನ್ಮಾತೆಯನ್ನ ಪೂಜನೆ ಮಾಡತಕ್ಕಂಥ ಇಂದ್ರ ಇವತ್ತಿಗೂ ವಾಸವಾಗಿದ್ದಾನೆ. ಆ ಇಂದ್ರ ವಾಸವಾಗಿದ್ದ ಸಮಯದಲ್ಲಿ ಏನು ಹೇಳ್ತಾನೆ, ಇಂದ್ರಾಣಿಯನ್ನು ಪೂಜೆ ಮಾಡುವಂಥ ನಾರದ ಉಪದೇಶವನ್ನ ಮಾಡಿದ್ರು. ಅದಕ್ಕೋಸ್ಕರ ಆ ಇಂದ್ರಾಣಿ ಮುಖಾಂತರವಾಗಿ ಆ ಇಂದ್ರ ದೇವಿ ಆರಾಧನೆ ಮಾಡೋಕ್ಕೋಸ್ಕರ ಇಂದ್ರಾಣಿ ಆದ್ಲು. ಶ್ರೀಚಕ್ರ ಉಪಾಸನೆ ಮಾಡೋಕ್ಕೋಸ್ಕರ ಇವತ್ತಿಗೂ ಆ ಇಂದ್ರಾಣಿ ಆದಾಗ ಪೂರ್ತಿ ಫಲ ಕಮಲದ ಹೂನ ಲಕ್ಷ್ಮಿಗೆ ಅರ್ಪಿಸ್ತಾರೆ. ಅಲ್ಲಿ ಅಲಕ್ಷ್ಮಿಯಾಗಿರ್ತಕ್ಕಂಥ ಲಕ್ಷ್ಯಗಳನ್ನು ಸಾಧನೆ ಮಾಡೋಕ್ಕೆ ಆ ಸಾಧನೆಗೆ ಆ ಕಮಲದ ಹೂ ಇಷ್ಟವಾಗುತ್ತೆ. ಅದಕ್ಕೆ ಲಕ್ಷ್ಮಿಗೆ ಕಮಲದ ಹೂ ತುಂಬ ಇಷ್ಟ. ನಾರದ ಮಹಾಮುನಿಗಳು ತನ್ನ ತಾಯಿಗೆ ಎತ್ಕೊಂಡು ಹೋಗಿ ಕೊಟ್ಟರು. ಅಂದರೆ ಎಲ್ಲ ಒಂದು ಕಡೆ ಏನಾಗಿದೆ, ನಾರದನಿಗೆ ಒಂದು ಕಡೆ ತಾಯಿ ಆ ಲಕ್ಷ್ಮಿ, ತಂದೆ ಮಹಾವಿಷ್ಣು, ಆದರೆ ಇನ್ನೊಂದು ಕಡೆ ತಾತ ಅಜ್ಜಿ. ಯಾಕಂದರೆ ಬ್ರಹ್ಮ ಮಾನಸ ಪುತ್ರ ನೋಡಿ, ಬ್ರಹ್ಮನೇ ತಂದೆ ತಾಯಿ ಆದಾಗ ಸರಸ್ವತಿ ಸಮೇತವಾಗಿ ಅಲ್ಲಿ ಅವರ ತಂದೆ ಆಗಿರ್ತಕ್ಕಂಥ ಮಹಾವಿಷ್ಣು ತಾತ ಅಜ್ಜಿ ಆಗೋದ್ರು. ಅಂದರೆ ಮಾತಾಮಯಿ ಆದಾಗ. ಅದಕ್ಕೋಸ್ಕರ ಇಂಥ ಒಂದು ಇಂದ್ರ ಒಳಭಾಗದಲ್ಲಿ ಕಮಲದ ಹೂ ದಂಟಲ್ಲಿ ಇರೋದ್ರಿಂದ ಆ ಇಂದ್ರ ಪದವಿಯನ್ನು ಮತ್ತೆ ಪಡೆಯೋಕ್ಕೆ ಅವಕಾಶವನ್ನು ಮಾಡ್ಕೊಳ್ಳೋಕ್ಕೆ ಯಾಚನೆಯನ್ನು ಮಾಡ್ತಾನೇ ಇದ್ದಾನಂತೆ. ಅದಕ್ಕೆ ಆ ಇಂದ್ರನಿಗೆ ನೀವೆಲ್ಲ ಈ ಕಮಲದ ಹೂ ಮುಖಾಂತರವಾಗಿ ಕಮಲದ ದಂಟಲ್ಲಿ ನೆನೆಸಿ, ಏನು ನೆನೆಸ್ಬೇಕೋ, ನಾರ್ನಾರಾಗಿ ಹಾಗೇ ಒಣಗಾಗಿ ಬಿಟ್ಬಿಡ್ಬೇಕು. ಅದು ಒಣಗೋದ ಮೇಲೆ ಅದೇ ಬತ್ತಿಯಾಗಿ ಮಣ್ಣಿನ ಹಣತೆಯಲ್ಲಿಟ್ಟು ಕಾಲವನ್ನು ಕಾಯ್ತಕ್ಕಂಥ ಕಾಳಭೈರವನಿಗೆ ದೀಪವನ್ನು ಹಿಪ್ಪೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಬೇವಿನ ಎಣ್ಣೆ ಮುಖಾಂತರವಾಗಿ ಹಚ್ಚಿದರೆ ಕಾಳ ಭೈರವ ನಿಮಗೆ ಅಭಿವೃದ್ಧಿ ಕೊಡ್ತಾನೆ. ಲಕ್ಷ್ಯಗಳನ್ನು ಸಾಧಿಸದೇ ಇರತಕ್ಕಂಥವ್ರು ಎಲ್ಲ ಲಕ್ಷ್ಯಗಳನ್ನು ಸಾಧಿಸ್ತೀರ. ಇವತ್ತಿನ ಮಹಾ ನೈವೇದ್ಯವನ್ನು ಪರಿಪೂರ್ಣವಾಗಿ ತಾಯಿ ಭುವನೇಶ್ವರಿ ಆಗಿರ್ತಕ್ಕಂಥ ಜಗನ್ಮಾತೆ ಕನ್ನಡಾಂಬೆ ತಾಯಿ ಆಗಿರ್ತಕ್ಕಂಥ ಅವಳಿಗೆ ಹರ್ಷಣ ಕುಂಕುಮ ಅಂತಕ್ಕಂಥ ವಿಶೇಷ. ಅದಕ್ಕೆ ಹರ್ಷಣ ಅಂದರೆ ಏನು ಅಂದರೆ ಋಷಿ ಆಗಿರ್ತಕ್ಕಂಥ ಇವರು. ಇಂದ್ರ ಸ್ವತಃ ಅಂದರೆ ಏನು, ಇಂದ್ರ ತಾನೇ ಸ್ವತಃ. ದೂರ್ವಾಸ ಮುನಿಗಳು ಅಂದರೆ ಕುಂಕುಮ ಅಂದರೆ ಕೆಂಪು ರೌದ್ರತೆ. ಬೃಹಸ್ಪತಿ ಅಂದರೆ ಹಳದಿ, ಅದಕ್ಕೋಸ್ಕರ ಹಳದಿಯಾಗಿರ್ತಕ್ಕಂಥ ಬೃಹಸ್ಪತಿ. ಆವತ್ತಿನಿಂದ ದೂರ್ವಾಸ ಮುನಿಗಳು ಬೃಹಸ್ಪತಿಗಳು ಇಬ್ಬರೂ ಪೂಜೆ ಮಾಡ್ತಿದ್ದ ತಾಯಿ ಭುವನೇಶ್ವರಿ ವಿಂಧ್ಯಾಚಲದಲ್ಲಿ ವಾಸವಾಗಿರೋದ್ರಿಂದ ಕೃಷ್ಣದೇವರಾಯರು ಅವತ್ತಿಂದ ಏನು ಮಾಡಿದ್ರು, ಇವರಿಬ್ಬರ ಸಂಕೇತವಾಗಿ ಹರ್ಷಣ ಕುಂಕುಮ ಅಂತ ಹೇಳಿದ್ರು. ಈ ಹರ್ಷಣ ಕುಂಕುಮ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಬೆಳೀತಾ ಇರೋದ್ರಿಂದ ಈ ಕರ್ನಾಟಕ ಅಂತ ಏನು ಅನ್ಕೊಂಡಿದ್ದೀರಾ, ಆವಾಗ ಕರ್ನಾಟಕ ಅಂತ ಇರಲಿಲ್ಲ, ಇಡೀ ದಕ್ಷಿಣ ಭಾರತವೇ ಕೃಷ್ಣದೇವರಾಯರ ಆಸ್ಥಾನದಲ್ಲಿತ್ತು. ಆ ಕೃಷ್ಣದೇವರಾಯರ ಆಳ್ತಾ ಇದ್ದಿಂದ ಸಂಗೀತಮಯವಾಗಿತ್ತು. ಅದಕ್ಕೆ ಯಶಸ್ಸು, ಕೀರ್ತಿ, ಅಧಿಕಾರ ಅವರು ಇರೋವರೆಗೂ ಇತ್ತು. ಅಂದರೆ ಮಧ್ಯದಲ್ಲಿ ಯಾರೋ ಬಂದು ಕಿತ್ಕೊಳ್ಳೋಕೆ ಸಾಧ್ಯವೇ ಆಗಿಲ್ಲ. ತಾಯಿ ಭುವನೇಶ್ವರಿ ಇಲ್ಲೇ ನೆಲೆಸ್ಬಿಟ್ಲು. ಆ ಮುಖೇನವಾಗಿ ಸಾಷ್ಟಾಂಗ ನಮಸ್ಕಾರ ಸಾಕ್ಷಾತ್ ಯಾರಿಗೆ, ಆ ಕೃಷ್ಣದೇವರಾಯರನ್ನ ಕೋಟಿ ನಮಸ್ಕಾರ ಮಾಡಿದ್ರು. ಸಾರ್ಥಕತೆ ನಮ್ಮ ಜನ್ಮ. ವಿಂಧ್ಯಾಚಲದಿಂದ ಉತ್ತರದಿಂದ ಇಲ್ಲಿ ಕರ್ಕೊಂಬಂದು ಇಟ್ಟಿದ್ದಾರೆ. ಅದಕ್ಕೆ ಆವತ್ತಿಂದ ಹರ್ಷಣ ಕುಂಕುಮ ನಮ್ಮ ನಾಡದ ವಿಶೇಷವಾಗಿರ್ತಕ್ಕಂಥ ಸಾಂಕೇತಿಕವಾಗಿ ಬಾವುಟ ಆಯಿತು. ಆ ಬಾವುಟ ಕನ್ನಡಕ್ಕೆ ಒಂದು ವಿಶೇಷ ಬಾವುಟ. ಅಂದರೆ ಇನ್ನೊಂದು ರಹಸ್ಯ ಹೇಳ್ತೀನಿ ಗೊತ್ತಾ, ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯ ಇದೆ, ಯಾರಿಗೂ ಇಂಡಿವಿಜುವಲ್ ಫ್ಲಾಗ್ ಅನ್ನೋದೇ ಇಲ್ಲಪ್ಪ. ಭಾರತ ದೇಶದ ಒಂದು ಫ್ಲಾಗು, ವರ್ಲ್ಡಲ್ಲಿ ಎಲ್ಲರಿಗೂ ಒಂದೊಂದು ಫ್ಲಾಗ್ ಅಂದರೆ ಅವ್ರವ್ರ ದೇಶಕ್ಕೆ ಒಂದು ಫ್ಲಾಗ್ ಇರಬಹುದು. ಆದರೆ ರಾಜ್ಯಕ್ಕೆ ಒಂದು ವಿಶೇಷ ಪತಾಕೆ ನಮ್ಮಲ್ಲಿ ಒಬ್ಬರಿಗೆ ಮಾತ್ರ ಇದೆ. ಅದು ಒಂಥ ವಿಶೇಷವಾಗಿ ಪತಾಕೆ ಹರ್ಷಣ ಕುಂಕುಮದ್ದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ. ಇಂಥ ಒಂದು ಕರ್ನಾಟಕ ರಾಜ್ಯಕ್ಕೆ ಆ ಪತಾಕೆ ಇದೆ ಅಂದರೆ ಬ್ರಹ್ಮ ತೇಜಸ್ಸು, ಬ್ರಹ್ಮ ವರ್ಚಸ್ಸು ಎಲ್ಲವೂ ಇದೆ. ಅದಕ್ಕೆ ಬ್ರಹ್ಮ ಏನು ಮಾಡ್ದ, ಶುದ್ಧೀಕರಣ, ಮಹಾವಿಷ್ಣು ಶಕ್ತಿ ಕ್ರಿಯಾ, ಅದಾದ ಮೇಲೆ ತೇಜಸ್ಸು, ಕೊನೆಯದಾಗಿ ಪರಮೇಶ್ವರ. ಅದಕ್ಕೆ ಶುದ್ಧೀಕರಣ ನಮ್ಮ ಆತ್ಮಕ್ಕೆ ಮಾಡ್ಕೋಬೇಕು. ಶಕ್ತಿ ಕೇಂದ್ರ ಬಿಂದುವಾಗಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ತದನಂತರ ತೇಜಸ್ಸು, ಈ ಬ್ರೈಟ್ನೆಸ್ಸು
ಕರ್ನಾಟಕ ಅಂತ ಇಡೀ ಜಗತ್ತು ನೋಡ್ತಾ ಇದೆ. ಅದಕ್ಕೆ ಇವತ್ತು ಯಾವುದೇ ಕಂಡಿಡೀರಿ, ಹೊಸದಾಗಿ ಬರಲಿ, ಕರ್ನಾಟಕಕ್ಕೆ ಬಂದು 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 ತುಂಬ್ತಾ ಇದ್ದಾರೆ. ನಮ್ಮವರು ಸ್ವಾಗತ ಸ್ವಾಗತ ಸುಸ್ವಾಗತ ಅಂತಾನೆ ಇದ್ದೀವಿ, ಎಲ್ಲನೂ ಕಳ್ಕೊತಾ ಇದ್ದೀವಿ. ಬೇರೆಯವ್ರು ಬಂದು ಕೂತ್ಕೊಂಡು ರಾಜ್ಯ ನಮ್ಮದು ಅಧಿಕಾರ ನಮ್ಮದು, ರಾಜ್ಯ ನಮ್ಮದು ಅಧಿಕಾರ ನಮ್ಮದು ಅಂತ ಹೀಗೆ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಮಾಡ್ಕೊಂಡಿರೋ ಹಣೆ ಬರಕ್ಕೆ ಯಾರು ಹೊಣೆ? ಅದಕ್ಕೆ ದಯವಿಟ್ಟು ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು, ನಿಮ್ಮ ಅಧಿಕಾರ ಒಂದು ಸಲ ಜೀವನದಲ್ಲಿ ಯಾವತ್ತಾದ್ರೂ ಬಂದಾಗ ಶುಭವನ್ನ ಕೋರಿ ಖಂಡಿತವಾಗ್ಲೂ ಅದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಉಪಯೋಗ ಪಡಿಸ್ಕೊಂಡು ಸಾರ್ವಜನಿಕರಿಗೆ ಹಂಚಿ ಅಷ್ಟು ವಿಶೇಷವಾಗಿರ್ತಕ್ಕ ಅಂಕುರಾರ್ಪಣೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಮಹಾ ನೈವೇದ್ಯವನ್ನು ಮಾಡ್ಕೊಳ್ಳೋ ಚತುರಾತ್ಮ ಬ್ರಹ್ಮ ಇವತ್ತಿನ ದಿವಸ ಅಕ್ಕಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಪರಮಾನ್ನ ನೈವೇದ್ಯ ಅಂತ ಅಂದ್ಕೊಳ್ಳಿ. ಈ ಪರಮಾನ್ನ ನೈವೇದ್ಯವನ್ನು ಯಾರಾದರೂ ಭಿಕ್ಷದವರಿಗೆ ಖಂಡಿತವಾಗ್ಲೂ ಇವತ್ತು ಅನ್ನವನ್ನ ಯಾರು ಮಾಡಿ 1 ಸ್ಪೂನ್ ತುಪ್ಪವನ್ನು ಹಾಕಿ ನೈವೇದ್ಯಕ್ಕೆ ಮಾಡೋಕ್ಕೆ ಆ ತುಪ್ಪದ ಜೊತೆಗೆ 1 ಚಿಟಿಕೆ ಸಕ್ಕರೆಯನ್ನು ಹಾಕಿ ಪರಮಾನ್ನ ನೈವೇದ್ಯವನ್ನ ಅಂತ ದೇವರ ಹತ್ರ ಇಟ್ಟು ಆ ನೈವೇದ್ಯವನ್ನು ಸ್ವಲ್ಪ ಮಟ್ಟಿಗೆ ಭಿಕ್ಷದವರಿಗೆ ಹಾಕಿ, ಅಂದರೆ ಮನೆ ಒಳಗೆ ನೀವು ಊಟ ಮಾಡೋಕ್ಕೆ ಮೊದಲು ಶನೇಶ್ವರನ ಸ್ಮರಣೆ, ಚಂದ್ರನ ಆಗಿರ್ತಕ್ಕಂಥ ತಾಯಿಯ ಸ್ಮರಣೆ. ಅದಕ್ಕೆ ನೀವೇನು ಮಾಡಬೇಕು, ಕಾಕವಾಹನ ಪಿತೃಪಕ್ಷ ಎಲ್ಲ ಮುಗೀತು, ಆದರೆ ಯಾವತ್ತು ತಿಳ್ಕೊಳ್ಳಿ, ಇವತ್ತಿಂದಾನೇ ನೀವು ಪ್ರಾರಂಭ ಮಾಡಬೇಕು ನವರಾತ್ರಿ. ಏನು ಅಂದರೆ 1 ಹಿಡಿಯ ಅನ್ನ, ಆ 1 ಹಿಡಿ ಅಂದರೆ ಒಗ್ಗಟ್ಟು ಅಂತ. ಪಂಚಾಯತನ ಪಂಚಬ್ರಹ್ಮ ಸ್ವರೂಪ, ಪಂಚಾಯತನ ಪಂಚಪ್ರೇತ ಸ್ವರೂಪ ಅಂದರೆ ಪ್ರೇತಾಸನಿ ಅಂದರೆ ಪಂಚಪೀಠ ಅವಳು ಆಸನ ಆಗಿರ್ತಕ್ಕಂಥವಳು. ಪ್ರೇತಗಳು ಕೂಡ ಅವಳ ವಶೀಕರಣ. ಯಾರೋ ಭುವನೇಶ್ವರಿ, ಭುವನಗೆ ಈಶ್ವರಿಯಾಗಿರ್ತಾಳೆ. ಈ ಭುವನಕ್ಕೆಲ್ಲ ಈಶ್ವರಿ ಆಗಿರ್ತಕ್ಕಂಥವಳಿಗೆ ಯಾವ ಅಂಶ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ 1 ಹಿಡಿಯ ಅನ್ನವನ್ನು ನೀವು ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ಮಾಡೋಕ್ಕೆ ಮೊದಲು ಅದನ್ನು ಕಲಿಸ್ಕೊಂಡು ಕಣ್ಣು ಒತ್ಕೊಂಡು ಹೊರಗಡೆ ಹೋಗಿ ಹಾಕಿ ಬನ್ನಿ. ಕಾಲಭೈರವನಾಗಿರ್ತಕ್ಕಂಥ ನಾಯಿ ರೂಪದಲ್ಲಿ ಅದು ತಿಂತಾನೆ, ಕಾಲ ಸಂಹಾರ ಮೂರ್ತಿಯಾಗಿ ಕರ್ಮದೇವತೆಯಾಗಿ ಕಾಕವಾಹನ ಅದು ತಿಂತಾನೆ, ಅಥವಾ ವಿಶೇಷವಾಗಿ ಭಿಕ್ಷದವರಿಗೆ ಊಟವನ್ನು ಹಾಕು ಅಂತ ಹೇಳುತ್ತೆ. ಅದಕ್ಕೆ ಇವತ್ತಿನ ದಿವಸ ಯಾರು ಸಾಯಂಕಾಲದೊಳಗೆ ನವರಾತ್ರಿಯಲ್ಲಿ ಭಿಕ್ಷುಕನಿಗೆ ಪರಿಪೂರ್ಣ ಸಂತೃಪ್ತಿಯನ್ನು ಪಡಿಸ್ತಾರೋ ಇಂದ್ರ ಸಂತೃಪ್ತಿ ಆಗ್ತಾನಂತೆ. ಇಂದ್ರ ಸಂತೃಪ್ತಿ ಆದರೆ ಅಧಿಕಾರ ನಿಮ್ಮದು, ಪರಿಪೂರ್ಣ ತೇಜಸ್ಸು ನಿಮ್ಮದು, ವಿಶೇಷವಾಗಿ ಸಂಪತ್ತು ನಿಮ್ಮದು. ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವಳು ಶನೇಶ್ವರನ ಮುಖಾಂತರವಾಗಿ ಹೇಗೆ ಬರ್ತಾಳೆ, ಏನನ್ನು ಕೊಡ್ತಾಳೆ, ಏನು ಎತ್ತ ಅಂತ ನಿಮ್ಗೆ ಗೊತ್ತೇ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಾಗಕ್ಕೆ ಪ್ರತಿದಿನದಂತೆ ಪ್ರತಿ ದೇವಿಯನ್ನು ಸ್ಮರಣೆ ಮಾಡ್ಕೋಬೇಕು. ಇವತ್ತು 4ನೇದಪ್ಪ, 4 ಸಲ ಹೇಳ್ಕೋಬೇಕು ಲಕ್ಷ್ಮೀನಾರಾಯಣ ಹೃದಯ, ಮರಿಬೇಡಿ. ಪ್ರತಿದಿನ ಹೇಳ್ತಾನೆ ಇದ್ದೀವಿ. ಈ ಲಕ್ಷ್ಮೀನಾರಾಯಣ ಹೃದಯ ಏನಪ್ಪ 20 ಸಲ ಹೇಳ್ತಾರೆ ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರಿಗೂ ಬೇಕಾದು ಕಾಂಚನಂ ಕಾರ್ಯಸಿದ್ಧಿ. ಒಳ್ಳೆ ಮಕ್ಕಳು ಬೇಕು ಅಂತೀರ, ಅಂಥ ವಿಷ್ಣು ಲಕ್ಷ್ಮಿ ಅಂತ ಮಕ್ಕಳು ನಿಮ್ಗೆ ಹುಟ್ಟಬೇಕು. ಅಂದರೆ ಮಹಾವಿಷ್ಣು ಲಕ್ಷ್ಮಿ ಅಂತ ಮಹಾಮಕ್ಕಳು. ಅಂಥ ಮಕ್ಕಳು ಹುಟ್ಟಬೇಕು ಅಂದರೆ ನೀವೇನು ಮಾಡಬೇಕು, ಲಕ್ಷ್ಮೀ ನಾರಾಯಣ ಹೃದಯ ಕಮಲ ಸ್ತೋತ್ರ ಮಹಾಮಂತ್ರಸ್ಯ ಅದನ್ನು ಹೇಳ್ಕೋಬೇಕು, ಬಂಧನ ಮಾಡ್ಕೋಬೇಕು. 1 ಸಲ ನಾರಾಯಣ, 2ನೇ ಸಲ ಲಕ್ಷ್ಮಿ, ಇನ್ನೊಂದು ಸಲ ನಾರಾಯಣ ನಾರಾಯಣ ಲಕ್ಷ್ಮಿ. ಅಂದರೆ ನಾರಾಯಣನ ಲಕ್ಷ್ಮಿ ಬಂಧನ ಮಾಡ್ಕೋಬೇಕು, ಲಕ್ಷ್ಮಿ ನಾರಾಯಣ ಬಂಧನ ಮಾಡ್ಕೋಬೇಕು. ಹೀಗೆ ಬಂಧನ ಮಾಡ್ಕೊಂಡಾಗ ಆ ತೇಜಸ್ಸು ನಿಮ್ಮ ಮನೇಲಿ ಏನಾಗುತ್ತೆ, 45 ಮಿನಿಟ್ಸ್ ಆಗುತ್ತೆ ಅಭ್ಯಾಸ ಆಗಿದ್ದವ್ರಿಗೆ, 1 ಅವರ್ ಆಗುತ್ತೆ ಹೊಸಬ್ರಿಗೆ. ಈ ರೀತಿ ಮಾಡ್ಕೊಂಡ್ರು ಪರವಾಗಿಲ್ಲ. 4 ಸಲ, ಇವತ್ತು 4ನೇ ದಿವಸ ನವರಾತ್ರಿಯಲ್ಲಿ 4 ಸಲ ಹೇಳ್ಕೋಬೇಕು. ದೇವಿ ರಹಸ್ಯದಲ್ಲಿ ಶ್ರೀನಿಧಿ ನಿಮ್ಮಲ್ಲಿ ಸೇರಲಿ, ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಆಗಲಿ. ಕರ್ನಾಟಕದಾದ್ಯಂತ ಕನ್ನಡದವನ್ನ ನಾವು ಯಾವ ಕಾಲಕ್ಕೂ ಬಿಡದೆ ಕನ್ನಡ ತಾಯಿಯಾಗಿರ್ತಕ್ಕಂಥ ಭುವನೇಶ್ವರಿನ ಕೃಷ್ಣದೇವರಾಯರೇ ತಗೊಂಬಂದಿರೋಂದ ಎಂಥ ಒಂದು ವೈಭವ. ಭೃಗ ಮಹರ್ಷಿಗಳು ಕೆಂಪಾಗಿ, ಬೃಹಸ್ಪತಿಗಳು ಹಳದಿಯಾಗಿ, ಇಬ್ಬರೂ ಸೇರಿರೋ ಹರ್ಷಣ ಅಂಶ ಜಗನ್ಮಾತೆ ಕೃಪಾ ಕಟಾಕ್ಷ. ಇವತ್ತಿನ ದಿವಸ ನಮ್ಮ ಪತಾಕೆ, ವೀರ ಪತಾಕೆಯನ್ನು ಹಾರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಸದ್ಭಾವಂ ಸದ್ಭವತಿ ಅಂತ ಹೇಳಿ ಎಲ್ಲ ಭಾವನೆಗಳು ಒಂದಾಗಲಿ, ಭಾವನೆಗಳ ರೂಪದಲ್ಲಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾವೆಲ್ಲ ಏನು ಹೇಳಬೇಕು, ಪ್ರತಿದಿನದಂತೆ ಪ್ರತಿನಿತ್ಯದಂತೆ ಕಾರ್ಯಕಲಾಪಗಳನ್ನು ಮಾಡಿಕೊಂಡು ಅಧಿಕಾರಿಗಳು ಯಾವ ಕಾಲಕ್ಕೂ ಕೆಳಗಡೆ ಇರೋರನ್ನ ತೂಚೆ ಅಂತ ಅನ್ಸ್ಕೊಳ್ಳದೆ ಎಲ್ಲರಿಗೂ ಸಮಾಭಾವನದಲ್ಲಿ ಸಮ ರೀತಿಯಲ್ಲಿ ಎಲ್ಲರನ್ನೂ ಗೌರವಿಸ್ಕೊಂಡು ಎಲ್ಲರಿಗೂ ಅವರವರದೇ ಆಗಿರತಕ್ಕಂಥ ಒಂದು ಮನೋಭಾವನೆ ಇರುತ್ತೆ. ಆ ಮನೋಭಾವನೆಯನ್ನು ನೋವಿಸದೆ ನೀವೆಲ್ಲ ಕೃಪಾ ಕಟಾಕ್ಷಕ್ಕೆ ಮಾಡಿಕೊಂಡು ಪ್ರಕೃತಿಯ ಲಯವನ್ನು ಉಳಿಸೋಕ್ಕೆ ಯಾತ್ರೆಯನ್ನು ಮಾಡ್ತಾ ಇರೋದು. ಶುಕ್ರವಾರ, ಶನಿವಾರ, ಭಾನುವಾರಗಳು ಬರ್ತಾ ಇದ್ದೀವಿ. ನವರಾತ್ರಿಯ ನಂತರ ಯಾವತ್ತು ಹೇಗೆ ಎತ್ತ ಅಂತ ತಿಳಿಸ್ತೀವಿ. ಎಲ್ಲರೂ ಸರಿ ತೆಗೆದು ಬಿಡ್ಕೊಳ್ಳಿ. ಇವತ್ತಿನ ದಿವಸಕ್ಕೆ ಎಲ್ಲ ಒಳ್ಳೆಯದಾಗಲಿ. ರಹಸ್ಯಗಳು ತಿಳಿದಿರ್ತಕ್ಕಂಥ ವಿಶೇಷ ದಶ ಮಹಾವಿದ್ಯೆಯಲ್ಲಿ ಇವತ್ತಿನ ವಿದ್ಯೆ ಚತುರಾತ್ಮ ಬ್ರಹ್ಮ. ಅದಕ್ಕೆ ತಾಯಿಯನ್ನು ಗೌರವಿಸ್ತಕ್ಕಂಥ ಎಲ್ಲರೂ, ಮೊದಲನೇದು ದೇಶಾಭಿಮಾನ, 2ನೇದು ತಾಯಿ ಆಗಿರ್ತಕ್ಕಂಥ ರಾಜ್ಯಾಭಿಮಾನ. ಅದಕ್ಕೆ ತಾಯಿ ಭುವನೇಶ್ವರಿ, ಭಾರತ ಮಾತೆ ತಾಯಿ, ಪ್ರಕೃತಿಯ ಮಾತೆ ಭೂಲೋಕಿ ಭೂದೇವಿ, ಅಂಥ ಒಂದು ಜಗನ್ಮಾತೆ ಜಗದೀಶ್ವರಿ
ನಮ್ಮ ತಾಯಿ ಆಗಿರ್ತಕ್ಕಂಥವಳನ್ನ ಜಾತಿ ಭೇದ ಮತವಿಲ್ಲದೆ ನಮಗೇ ಗೊತ್ತಿಲ್ಲದೆ ಯಾರೋ ಒಂದು ಗರ್ಭದಲ್ಲಿ ಹುಟ್ಟಿದಾಗ ಅವಳು ನಮ್ಮ ಲಾಲನೆ ಪೋಲನೆ ಮಾಡಿರ್ತಾಳೆ. ಅವಳಿಗೆ ಆ ಋಣವನ್ನು ತೀರಿಸ್ಕೊಳ್ತಕ್ಕಂಥ ನವರಂಧ್ರಗಳ ಮುಖಾಂತರವಾಗಿ ನವಮಾಸಗಳಲ್ಲಿ ಅವಳು ನಮ್ಮನ್ನು ಕಾಪಾಡಿರ್ತಾಳೆ. ಅದಕ್ಕೆ ಒಂದೊಂದು ಮಾಸಕ್ಕೆ ಹೇಗೆ ಯಾವ್ಯಾವ ಋಣವನ್ನು ತೀರಿಸ್ಕೊಳ್ಳೋದೋ ಅಂತ ನಾವು ಯೋಚನೆ ಮಾಡೋಕ್ಕಿಂತ ತಾಯಿ ಋಣ ತೀರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ತಂದೆ ಇಲ್ಲದೆ ಇದ್ರು ಇನ್ನೊಬ್ಬನ ಅಪ್ಪ ಅನ್ಬೋದು, ಸಹೋದರಿಗಳು ಅಕಸ್ಮಾತ್ ಅಣ್ಣ ತಮ್ಮಂದಿದ್ರೆ ಯಾರನ್ನೂ ಅಣ್ಣ ತಮ್ಮಂದ್ರು ಅನ್ಬೋದು. ತಾಯಿ ಮಾತ್ರ ಎಷ್ಟೇ ಕೆಟ್ಟವಳಾಗ್ಲಿ ಒಳ್ಳೆಯವಳಾಗ್ಲಿ ಹೊರಗಡೆಯಿಂದ ಕೊಂಡ್ಕೊಂಬರಕ್ಕಾಗಲ್ಲ, ಅಥವಾ ಯಾವಳನ್ನೂ ಅಮ್ಮ ಅನ್ನಕ್ಕಾಗಲ್ಲ. ಇದು ಸತ್ಯ ಸತ್ಯ ಸತ್ಯ. ಆ ಸತ್ಯ ಜೀವನಕ್ಕೆ ನಿಮ್ಗೆಲ್ಲರಿಗೂ ಸಾಟಿ ಆಗಿರ್ತಕ್ಕಂಥ ಲೋಕಕ್ಕೆ ನಮಸ್ಕಾರವನ್ನು ಮಾಡಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ. ಗುರುಜಿ, ನಮ್ಮ ಕರುನಾಡನ್ನ ಕಾಯ್ತಿರುವಂತಹ ಭುವನೇಶ್ವರಿ ತಾಯಿಯ ಹಿರಿಮೆಯನ್ನ ಹೇಳಿದ್ರಿ, ಹಾಗೆ ಕನ್ನಡ ಭಾಷೆಯ ಮೇಲೆ ಅಭಿಮಾನವನ್ನ ಇಟ್ಕೋಬೇಕು ಅಂತ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ಧನ್ಯವಾದಗಳು ಗುರುಜಿ.